ನನಗೆ ಈರುಳ್ಳಿ ಜಾಸ್ತಿ ಇದ್ರೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಎಲ್ಲೋ ಒಂದೊಂದು ಐಟಮಿಗೆ ಮಾತ್ರ ಹಾಕಲ್ಲ, ಅಷ್ಟು ಬಿಟ್ಟರೆ ಎಷ್ಟೊಂದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ಇದು. ಗುಡ್ ಮಾರ್ನಿಂಗ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಮಗಳನ್ನ ಕಳಿಸಾಯಿತು. ಅವಳಿಗೆ ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು ಇಷ್ಟ ಇಲ್ಲ ಅಂದ್ಲು. ಸೊ ಹೋಟ್ಲಲ್ಲಿ ಪೂರಿ ಕೊಟ್ಟು ಕಳಿಸ್ದೆ. ಸೊ ಈಗ ನನಗೆ ತರಕಾರಿ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ. ನನಗಿಷ್ಟ, ಅವಳಿಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಬ್ಳಿಗೆ ಅಲ್ಲ, ಸ್ವಲ್ಪ ಆದರೆ ಸಾಕು. ಸೊ ಹಂಗಾಗಿ ಈಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡ್ಕೋತೀನಿ ನಾನು ಅನ್ನೋದನ್ನ ತೋರಿಸ್ತೀನಿ. ನಿಮಗೂ ಬೇಕಿದ್ರೆ ಟ್ರೈ ಮಾಡ್ಕೊಳ್ಳಿ. ನಾನು ಸಿಂಪಲ್ಲಾಗಿ ಏನು ಜಾಸ್ತಿ ಏನು ಹಾಕಿ ಮಾಡಲ್ಲ, ಸಿಂಪಲ್ಲಾಗಿ ಮಾಡ್ಕೊತೀನಿ. ನೀವು ನೋಡಿ, ನಿಮಗೆ ಈ ಥರ ಸ್ಟೈಲ್ ಇಷ್ಟ ಆದರೆ ನೀವು ಟ್ರೈ ಮಾಡ್ಬೋದು. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಐಬ್ರೋ ಬೇರೆ ಮಾಡಿಸ್ಬೇಕಿತ್ತು ಇವತ್ತು. ಸೊ ಎದ್ದು ಜಸ್ಟ್ ಮುಖ ತೊಳೆದು ಬ್ರಷ್ ಮಾಡಿದ್ದೀನಿ ಅಷ್ಟೇ. ಕಣ್ಣೆಲ್ಲ ಊದ್ಕೊಂಡಂಗಾಗಿದೆ. ಸೊ ಬನ್ನಿ ನೋಡೋಣ ಹೇಗೆ ಉಪ್ಪಿಟ್ಟು ಮಾಡೋದು ಅಂತ. ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ, ತರಕಾರಿ ಇಷ್ಟು ಇಟ್ಟಿದ್ದೀನಿ. ಸೊ ಈಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ನನಗೆ ಈರುಳ್ಳಿ ಜಾಸ್ತಿ ಇದ್ರೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಹಂಗಾಗಿ ಈರುಳ್ಳಿ ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀನಿ. ಕಡಲೆಬೇಳೆ ಹಾಕೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ. ಸೊ ಹಂಗಾಗಿ ನಾನು ಕಡಲೆಬೇಳೆ ಯೂಸ್ ಮಾಡ್ತೀನಿ. ಸೊ ಆಗಿದೆ. ಈಗ ತರಕಾರಿ ಹಾಕೊಳ್ತೀನಿ. ಸ್ವಲ್ಪ ತರಕಾರಿ ಮಾಡಿದ್ಮೇಲೆ ನೀರು ಹಾಕೋಬೇಕು. ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತೀನಿ. ಇದು ಇಮ್ಯುನಿಟಿ ಪವರ್ಗೂ ತುಂಬ ಚೆನ್ನಾಗಿರುತ್ತೆ, ಪ್ಲಸ್ ಟೇಸ್ಟ್ಗೂ ತುಂಬ ಒಳ್ಳೆಯದು. ಸೊ ಹಾಗಾಗಿ ಅರಿಶಿನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಅಷ್ಟರಲ್ಲಿ ರವೆ ಹುರ್ಕೊಳ್ಳೋಣ. ಸೊ ಈಗ ರವೆ ಹುರ್ಕೊತೀನಿ. ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬಾಣಲೆಗೆ ಅದನ್ನು ಸ್ವಲ್ಪ ಗೋಲ್ಡನ್ ಶೇಡ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೀವು ಸರಿಯಾಗಿ ಹುರ್ಕೊಳ್ಳಿಲ್ಲ ಅಂದರೆ ಉಪ್ಪಿಟ್ಟು ಅಷ್ಟು ಟೇಸ್ಟ್ ಇರಲ್ಲ. ಸೊ ನಾನು ಸ್ವಲ್ಪ ಗೋಲ್ಡನ್ ಆಗೋವರೆಗೂ ಹುರ್ಕೊಂಡು ಮಾಡ್ತೀನಿ. ಅವಾಗ ಟೇಸ್ಟು ಚೆನ್ನಾಗಿರುತ್ತೆ. ತರಕಾರಿ ಉಪ್ಪಿಟ್ಟು ಅಂದರೆ ತುಂಬಾ ಸಖತ್ತಾಗಿರುತ್ತೆ ಪ್ಲೈನ್ ಉಪ್ಪಿಟ್ಟಿಗಿಂತ. ನಂಗೆ ತರಕಾರಿ ಉಪ್ಪಿಟ್ಟೆ ಇಷ್ಟ. ಮೊದಲು ಚಿಕ್ಕ ವಯಸ್ಸಲ್ಲಿ ನಾನು ಉಪ್ಪಿಟ್ಟು ಅಂದರೆ ಅಲರ್ಜಿ ನನಗೆ. ನಮ್ಮ ಮನೇಲಿ ಯಾವಾಗಲೂ ಉಪ್ಪಿಟ್ಟು ಮಾಡೋರ ತಿಂದು 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 ಅಲರ್ಜಿ ಥರ ಆಗೋಗಿತ್ತು. ಅದು ಉಪ್ಪಿಟ್ಟು ಅಂದರೆ ಸಾಕು ಆಕ್ರಿಕೆ ಬರೋಂಗಾಗೋದು. ಬಟ್ ಈಗ ಆ ಥರ ಏನಿಲ್ಲ, ನಾನು ಮಾಡ್ಕೊಂಡು ತಿಂತೀನಿ ಯಾವ ಥರ ಬೇಕು ಆ ಥರ. ಸೊ ಈಗ ತರಕಾರಿ ಎಲ್ಲ ಬೆಂದಿದೆ. ಎಣ್ಣೆಲೇ ಸ್ವಲ್ಪ ಫ್ರೈ ಮಾಡಿ ಬೇಯಿಸ್ಕೊಂಡ್ರೆ ನೀರಲ್ಲಿ ಬೇಗ ಬೇಯುತ್ತೆ. ಸೊ ಹಂಗಾಗಿ ನಾನು ಎಣ್ಣೆಲಿ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿಟ್ಟಿದ್ದೆ. ಈಗ ನೀರು 1 ಗ್ಲಾಸ್ ರವೆಗೆ 3 ಗ್ಲಾಸ್ ನೀರು ಹಾಕಿದ್ದೀನಿ. ಆ ಕಡೆ ನೀರು ಕುದೀತಾ ಇರುತ್ತೆ, ತರಕಾರಿನ ಬೇಯ್ಕೊಳುತ್ತೆ. ಈ ಕಡೆ ರವೆನೂ ಹುರಿದಾಯಿತು. ಸೊ ಹಾಲು ಬೇರೆ ಕಾಯಕ್ಕಿಡಬೇಕಿತ್ತು. ಅದಕ್ಕೆ ನಾನು ಹಂಗೇನೆ ಸ್ಟವ್ ಆಫ್ ಮಾಡಲಿಲ್ಲ, ಅದೇ ಸ್ಟವ್ಗೆ ಹಾಲನ್ನ ಕಾಯಕ್ಕಿಟ್ಟೆ. ಇವಾಗ ಇಲ್ಲಿ ಕುದಿ ಬರಬೇಕು. ನಾನು ಮರೆತುಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಹೈ ಫ್ಲೇಮ್ ಮಾಡಬೇಕಿತ್ತು, ನೀರು ಕುದಿಬೇಕಲ್ಲ ಅದಕ್ಕೆ. ಈಗ ಉಪ್ಪು ಎಷ್ಟು ರುಚಿಗೆ ತಕ್ಕಷ್ಟು. ನನಗೆ ಅಳತೆ ಎಲ್ಲ ಬರೋಲ್ಲ. ನಾನು ಯಾವಾಗಲೂ ನನಗೆ ಒಂದು ಕಣ್ಣು ಅಳತೆಯಲ್ಲಿ ನಾನು ಉಪ್ಪು ಹಾಕ್ತೀನಿ. ಸೊ ಹಂಗಾಗಿ ನನಗೆ ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಿದ್ದೀನಿ. ಈಗ ಚೆನ್ನಾಗಿ ಕುದ್ದು
ಒಂದು ಲೆವೆಲ್ಲಿಗೆ ಎಲ್ಲ ತರಕಾರಿ ಬೆಂದಿದೆ. ಈಗ ನಾನು ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕಾಯಿ ಬಂದು ಆಪ್ಷನ್ಸ್, ನೀವು ಬೇಕಾದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ನಾವು ಯಾವಾಗಲೂ ಕಾಯಿ ಹಾಕ್ತೀವಿ, ಎಲ್ಲ ಅಡುಗೆಗೂ ಕಾಯಿ ಆಲ್ಮೋಸ್ಟ್ ಹಾಕ್ತೀವಿ, ಕೆಲವೊಂದಕ್ಕೆ ಮಾತ್ರ ಹಾಕಲ್ಲ. ಸೊ ನಾವು ತಿಪ್ಟೂರು ಸೈಡವ್ರು ಆಗಿರೋದ್ರಿಂದ ಕಾಯಿ ಜಾಸ್ತಿ ಬಳಸ್ತೀವಿ. ನೀವು ಕಾಯಿ ಹಾಕ್ಬಿಟ್ಟು ಮಾಡ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ವೆರೈಟಿಯಾಗಿ ಒಂಥರ ಡಿಫ್ರೆಂಟ್ ಇರುತ್ತಷ್ಟೆ. ಈ ಥರ ರವೆನ ಹಾಕ್ಕೊಂಡೆ ಕೈ ಆಡ್ಕೋಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ಸೊ ಈಗೆಲ್ಲ ಆಯಿತು. ಒಂದು 5 ನಿಮಿಷ ಚೆನ್ನಾಗಿ ಮುಚ್ಚಿಟ್ಟಿದ್ದೆ, ಚೆನ್ನಾಗಿ ಅರಳಿದೆ ಉಪ್ಪಿಟ್ಟು. ಈಗ ತಿನ್ನೋದಷ್ಟೇ ಬಾಕಿ. ಸೊ ಉಪ್ಪಿಟ್ಟಾಯಿತು, ಉಪ್ಪಿಟ್ಟು ರೆಡಿ ಇದೆ, ತಿನ್ನಬೇಕಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ತರಕಾರಿ ಉಪ್ಪಿಟ್ಟು. ಸೊ ಸ್ವಲ್ಪ ಹಂಗೆ ಸ್ವೀಟ್ ಏನಾದ್ರು ಮಾಡ್ಕೊಳೋಣ ಅಂತ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಅದು ಕುದಿದ್ಮೇಲೆ ರವೆ ಹಾಕಬೇಕು, ಚಿರೋಟಿ ರವೆಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಲು ಕಾಯಕ್ಕಿಟ್ಟಿದ್ದೆ, ಹಾಲು ಕಾದಿದೆ. ಸೊ ಅಡುಗೆ ಮನೆ ಕೆಲಸ ಬೆಳಗ್ಗೆಗೆ ಏನೇನಿತ್ತು ಎಲ್ಲ ಮುಗಿದಿದೆ. ಈಗ ಮಧ್ಯಾಹ್ನಕ್ಕೆ ಮತ್ತೆ ಸಾಂಬಾರು ಮಾಡಬೇಕು. ಸೊಪ್ಪಿದೆ, ಬಸ್ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮಾಡಬೇಕು, ನೋಡೋದೇನಿಲ್ಲ, ಮಾಡಲೇಬೇಕು, ತಿನ್ನಬೇಕಲ್ಲ, ಮಧ್ಯಾಹ್ನಕ್ಕೆ ಅನ್ಕೋದು ಊಟಕ್ಕೆ ಬೇಕಲ್ಲ. ಸೊ ಈಗಲೇ ಕಾಳು ಎಲ್ಲ ಬೇಯಕ್ಕೆ ಇಟ್ಬಿಟ್ರೆ ಆಮೇಲೆ ಖಾರ ರುಬ್ಕೊಂಡು ಮಾಡ್ಕೋಬೋದು ಅಂತ ಒಂದು ಉಪ್ಪಿಡೋದು, ನಾನು ಆಫ್ ಮಾಡಿಲ್ಲ ಅಂದಿದ್ರೆ. ಸೊ ಇದನ್ನು ರವೆ ಹಾಕಿ ಮಿಕ್ಸ್ ಮಾಡ್ತೀನಿ, ಮಾಡಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಉಪ್ಪಿಟ್ಟು ಕೇಸರಿ ಬಾತ್ ಆಗಿದೆ. ಕೇಸರಿ ಬಾತ್ ನೋಡಿ ತೆಳ್ಳಗೆ ಮಾಡಿದ್ದೀನಿ. ಈ ಕೇಸರಿ ಬಾತ್ ಹಿಂಗಿದ್ರೇ ಚೆಂದ. ಉಪ್ಪಿಟ್ಟು ಈ ಥರ ಗಟ್ಟಿಗಿರ್ಬೇಕು. ನನಗೆ ಉಪ್ಪಿಟ್ಟನ್ನ ಈ ಥರನೂ ಮಾಡ್ಕೊತಾರೆ, ಅದು ನನಗೆ ಅಷ್ಟು ಇಷ್ಟ ಆಗಲ್ಲ. ಈ ಥರ ಸ್ವಲ್ಪ ಇದ್ದರೆ ಡ್ರೈ ಆಗಿ ನನಗೆ ಇಷ್ಟ, ತುಂಬ ಮೆತ್ತಗಿದ್ರೆ ಇಷ್ಟ ಆಗಲ್ಲ. ಸೊ ನಮ್ಮ ಹಸ್ಬೆಂಡ್ಗೆ ಈ ಥರ ಇರಬೇಕು ಉಪ್ಪಿಟ್ಟು. ಅವರು ಇವತ್ತಿಲ್ವಲ್ಲ ನನಗೊಬ್ಳಿಗೆ ಅಂತ ಹಿಂಗೆ ಮಾಡ್ಕೊಂಡಿದ್ದೀನಿ. ಸೊ ಈಗ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ, ಬನ್ನಿ. ಸಖತ್ತಾಗಿ ಬಂದಿದೆ. ಆ ತರಕಾರಿ, ಈರುಳ್ಳಿ ಜಾಸ್ತಿ ಹಾಕಿರೋದಕ್ಕೂ ಅದಕ್ಕೂ ತೆಂಗಿನಕಾಯಿ ಹಾಕಿರೋದಕ್ಕೂ ಇನ್ನೂ ಸಖತ್ತಾಗಿ ಟೇಸ್ಟ್ ಬಂದಿದೆ. ನೀವು ತೆಂಗಿನಕಾಯಿ ಆಪ್ಷನಲ್, ನಿಮಗೆ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ನಾವು ಈ ಕಡೆ ತಿಪ್ಟೂರು ಸೈಡವರಲ್ವಾ, ಸೊ ಹಂಗಾಗಿ ನಮಗೆ ತೆಂಗಿನಕಾಯಿ ಅವಾಗಿಂದನೂ ಯೂಸ್ ಮಾಡಿ ರೂಢಿಯಾಗಿದೆ. ಅದು ಹಾಕಿಲ್ಲ ಅಂದರೆ ಒಂಥರ ಟೇಸ್ಟೇ ಬೇರೆ ಅನಿಸುತ್ತೆ ಅಂತ ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಕೆಲವೊಂದಕ್ಕೆ ಮಾತ್ರ ಹಾಕಲ್ಲ ಅಷ್ಟೇ. ಉಪ್ಪಿಟ್ಟಿಗೆ ನೀವು ತೆಂಗಿನಕಾಯಿ ಹಾಕ್ಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಸಖತ್ತಾಗಿ ಬಂದಿದೆ, ನೀವು ಟ್ರೈ ಮಾಡಿ ನೋಡಿ. ತಿಂಡಿ ತಿಂದು ಅಡುಗೆಗೆ ರೆಡಿ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಸ್ವಲ್ಪ ನಮ್ಮ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೋಬೇಕು. ಸ್ನಾನನೇ ಮಾಡಿಲ್ಲ ಇವತ್ತೆಲ್ಲ, ಹಂಗೆ ಕೆಲಸ ಮುಗಿಸ್ತಾ ಇದ್ದೀನಿ. ಸೊ ಅದ್ರ ನೆಕ್ಸ್ಟ್ ಏನಿರುತ್ತೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸಾಂಬಾರು ಮಾಡೋದು ಆದರೆ ನಾನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಯಾಕಂದರೆ ನನಗೆ ರೂಢಿ ಇಲ್ವಲ್ಲ, ಒಂದೊಂದು ಸಲ ಮಾಡೋದೇ ಮರ್ತೋಗ್ತೀನಿ. ಕೇಸರಿ ಬಾತ್ ನಾನು ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಟೈಮ್ ಆಗೋಗಿತ್ತು. ವಿಡಿಯೋನು ಮಾಡಿಕೊಂಡು ಅದು ಮಾಡ್ಕೊಳೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ನಾನು ಬೇಗ ಮಾಡಿಕೊಂಡೆ. ಸಾಂಬಾರು ಮಾಡೋದು ಹಾಕ್ತೀನಿ, ಹೆಂಗೆ ಮಾಡ್ತೀನಿ, ನಮ್ಮ ಸೈಡ್ ಯಾವ ಥರ ಬಸ್ಸಾಂಬಾರು ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಹೀಗೆ ವಾಚ್ ಮಾಡ್ತಾರೆ. ಗೈಸ್, ಮಲಗಿಬಿಟ್ಟಿದ್ದೆ, ಬಸ್ಸಾರು ಮಾಡೋದು ತೋರಿಸ್ತೀನಿ ಅಂದಿದ್ದೆ. ಸೊ ನಿದ್ದೆ ಮಾಡಿಬಿಟ್ಟಿದ್ದೆ, ಅಷ್ಟರಲ್ಲಿ ಟೈಮ್ ಆಗೋಗಿತ್ತು. ಸೊ ಹಂಗಾಗಿ ಬೇಗ ಮಾಡಿದೆ. ವಿಡಿಯೋ ಮಾಡ್ಕೊಂಡು ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಸೊಪ್ಪಿನ ಪಲ್ಯ, ಸಾಂಬಾರು, ಸೊಪ್ಪಿನ ಸಾಂಬಾರು ತಿಂತಾ ಇದ್ದಾರೆ ಮೇಡಮ್ಮು. ಕೇಳೋಣ ಹೇಗಿದೆ. ಫಸ್ಟ್ ಟೈಮ್ ಗೈಸ್ ಬಿಸಿ ಊಟ ಮಾಡ್ತಾರೆ. ಓಹೋ, ಇಷ್ಟು ದಿವಸ ಯಾವಾಗ್ಲೂ ಊಟನೇ ಮಾಡ್ತಿದ್ದಿಲ್ಲ, ಆರೋಗ್ಯ ಅಂತ. ಯಾವಾಗೂ ಹಿಂಗೆ ಬಿಸಿನೇ ಇರಬೇಕು ನಿನ್ಗೆ ಅಲ್ಲ. ಎಷ್ಟೊಂದು ಜನ ಊಟ ಇಲ್ದಿರ ಇರೋರಿದ್ದಾರೆ. ಅದು ಅವ್ರಿಗೆ ಮಮ್ಮಿ, ಅವ್ರಿಗೆ ರೂಢಿ ಆಗಿರುತ್ತೆ. ಓಹೋ, ಎಲ್ಲ ಥರ ಅಡ್ಜಸ್ಟ್ ಆಗಬೇಕು ಮಕ್ಕಳು. ಈಗ ನೀನು ಅಡ್ಜಸ್ಟ್ ಆದರೆ ಮುಂದಕ್ಕೆ ಹೋಗಿದ ಮನೇಲಿ ಎಲ್ಲ ಥರ ಅಡ್ಜಸ್ಟ್ ಆಗ್ತೀಯ. ಓಹೋ, ಈಗಿರೋದನ್ನ ಎಂಜಾಯ್ ಮಾಡಬೇಕು ಅಂತ. ಹೆಂಗಿದೆ ಸಾಂಬಾರು? ಚೆನ್ನಾಗೈತೆ, ಒಂಚೂರು ಉಪ್ಪಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಸಪ್ಪೆ ಇದೆ ಅಂತ ಸಾಯಂಕಾಲ ಕುದಿಸ್ತೀನಲ್ಲ, ಅವಾಗ ಕರೆಕ್ಟ್ ಆಗುತ್ತೆ. ಈಗ ಬಿಸಿ ಅಲ್ವಾ, ಬಿಸಿ ಅನ್ನ ಬಿಸಿ ಸಾರು ಹಂಗೆ ಅನಿಸುತ್ತೆ ನಿನಗೆ. ಬೋಂಡ ಹಾಕಿದ್ರೆ ಚೆನ್ನಾಗಿರುತ್ತೆ. ಇನ್ನು ಮತ್ತಷ್ಟೇ. ಇದರಲ್ಲಿ ಕ್ಲಾರಿಟಿ ಚೆನ್ನಾಗಿದೆ. ನಮ್ಮ ಅಮ್ಮನ ಕಣ್ಣು ಒಂದು ಹಂಗೆ ಹೋಗ್ಬಿಡ್ತಿರ್ತಿತ್ತು ಅದರಲ್ಲಿ. ಮಧ್ಯಾಹ್ನ ಬಸ್ಸಾರು ಮಾಡಿದ್ನಲ್ಲ, ಊಟ ಮಾಡಿ ಕೂತಿದ್ವಿ. ಇವಳು ಹೋಮ್ವರ್ಕ್ ಏನೇನೋ ಬರೀತಾ ಇದ್ಲು, ಇನ್ನೂ ಇದೆ ಹೋಮ್ವರ್ಕು. ಕಾಫಿ ಬೇಕು ಅಂದ್ಲು, ಕಾಫಿ ಮಾಡಿಕೊಟ್ಟಿದ್ದೀನಿ, ಕುಡಿತಾ ಇದ್ದಾಳೆ. ನಾನು ಕುಡಿದ್ಬಿಟ್ಟು ಕೂತಿದ್ದೀನಿ.
ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ಇದಾಗಿತ್ತು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್.